ನಗರದ ಕುಂಬಾರಪೇಟೆಯ 1ನೇ ಕ್ರಾಸ್ನಲ್ಲಿ ಡಾಕ್ಟರ್ ರೋಹಿ ಸುಲ್ತಾನ ಹಾಗೂ ಡಾಕ್ಟರ್ ಬುಷರಾ ಸುಲ್ತಾನರವರ ಮಾಲೀಕತ್ವದಲ್ಲಿ ನೂತನವಾಗಿ ಅಲ್ಮರ್ಸಿ ಪಾಲಿ ಕ್ಲಿನಿಕ್ ಭಾನುವಾರ ಉದ್ಘಾಟನೆಗೊಂಡಿದೆ. ಪ್ರಾರಂಭೋತ್ಸವದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ರೋಹಿ ಸುಲ್ತಾನ್ ಹಾಗೂ ಡಾಕ್ಟರ್ ಬುಷರಾ ಸುಲ್ತಾನ್ ರವರು ಪಾಲಿ ಕ್ಲಿನಿಕ್ನಲ್ಲಿ ಎಲ್ಲಾ ತರಹದ ಸಾಮಾನ್ಯ ಕಾಯಿಲೆಗಳ ತಪಾಸಣೆ ಮಾಡಿ ಉತ್ತಮ ಸಲಹೆಗಳನ್ನು ನೀಡಲಾಗುವುದು ಅಂತ ತಿಳಿಸಿದರು. ಅಲ್ಲದೆ ಕ್ಲಿನಿಕ್ನಲ್ಲಿ ಎಲ್ಲಾ ತರಹದ ಉತ್ತಮ ವೈದ್ಯಕೀಯ ಸೇವೆಗಳು ದೊರೆಯಲಿದ್ದು ಜನತೆ ಒಮ್ಮೆ ಭೇಟಿ ನೀಡಲು ಮನವಿ ಮಾಡಿದರು. ನಮ್ಮ ಕ್ಲಿನಿಕ್ನಲ್ಲಿ ವಿಶೇಷವಾಗಿ ಮಹಿಳೆಯರ ಎಲ್ಲಾ ತರಹದ ಕಾಯಿಲೆಗಳಿಗೆ, ಸ್ಟೋನ್ ಸಂಬಂಧಿಸಿದ ಹಾಗೂ ಕೂದಲು ಉದುರುವಿಕೆ ಮತ್ತು ಚರ್ಮ ಸಂಬಂಧಿಸಿದ ಕಾಯಿಲೆಗಳಿಗೆ ಉತ್ತಮ ಹಾಗೂ ಫಲಕಾರಿ ಚಿಕಿತ್ಸೆಯನ್ನು ನೀಡಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಖಯಾಮ್, ಅಂಜುಮಾನ್ ಇಸ್ಲಾಮಿಯಾ ಕಮಿಟಿ ಉಪಾಧ್ಯಕ್ಷ ಟ್ರ್ಯಾಕ್ಟರ್ ಮುಸ್ತಫಾ, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ನ ನಾಮನಿರ್ದೇಶಕ ಅರ್ಬಾಸ್ ಪಾಷಾ, ನಗರಸಭೆ ಮಾಜಿ ಸದಸ್ಯ ಮಹಮ್ಮದ್ ಸಾಬ್, ಎಲ್ಎಫ್ಸಿ ಗ್ರೂಪ್ನ ಸದಸ್ಯರು, ಎಚ್ಕೆಎಂ ಶಾಲೆಯ ಸೈಯದ್ ಶುಯೇಬ್ ಅಹಮದ್, ಧರ್ವೇಶ್, ಮುತ್ತವಲ್ಲಿ ಜನ್ನು, ಕಾಂಗ್ರೆಸ್ ಮುಖಂಡರುಗಳಾದ ರಫಿ, ಸಚಿನ್, ಇಮ್ರಾನ್, ನೀಮ್ ಸೇರಿದಂತೆ ಹಲವಾರು ಮುಸ್ಲಿಂ ಮುಖಂಡರು ಹಾಜರಿದ್ದು ಶುಭ ಕೋರಿದರು. और अंजुमन के नायब सदर मोहम्मद मुस्तफा साहब का भी इस्तकबाल करता हूँ। इस्तकबाल करता हूँ। इस्तकबाल कर ली हमारे खान साहब मस्जिद के इमाम साहब मौलाना तौसीफ साहब का भी इस्तकबाल करता हूँ। यूनुस आजम पाशा हाँ हाँ सही चा हाँ जी हाँ हाँ नहीं वो मैं हमारे जो भी यहाँ पे डायस पे है उनका भी मैं शुक्रिया अदा करती हूँ। जो ऑफ द डायस जो पे वहाँ पे खड़े हैं और जो पीछे मेरे सब बहनें हैं, भाई हैं, मेरे बाप हैं, उन सबको भी मैं अल्हम्दुलिल्लाह शुक्रिया अदा करती हूँ। ये अल्मर्सी पॉली क्लिनिक जो है अल्लाह के 99 नामों में से एक नाम यहाँ रहीमों के ऊपर रखा गया है। हमारा मकसद, हमारा एम ये है कि हम लोग क्वालिटी एजुकेशन दें और बहुत सारे पेशेंट्स जो हैं उनको कोमॉर्बिडिटी जैसे डिसीजेस बोलते हैं, जिसको बीपी, हाइपरटेंशन, थायराइड, वो लोग आते ही नहीं हैं। खासकर ये आके जो इल्म नहीं होता बीमारी का, 4 साल, 5 साल, 10 साल के बाद उसको शुगर आ चुकी होती है तब आते हैं। तो हमारा मकसद अल्मर्सी पॉली क्लिनिक का ये है कि हम लोग स्क्रीनिंग करें। स्क्रीनिंग बोले तो बहुत सारे फ्री कैंप अल्हम्दुलिल्लाह रखेंगे, जिसमें डायबिटीज़ का भी चेकअप होगा, हाइपरटेंशन, बीपी का भी चेकअप होगा। जो स्क्रीन आउट पेशेंट होगा उसको ट्रीटमेंट करेंगे और यहाँ पे आके बुखार, सर्दी, खांसी सब रकम का ट्रीटमेंट पॉली क्लिनिक ना ओपन ಮಾಡಿದ್ದೀವಿ। ಇವತ್ತು ಇದ್ರದ್ದು ಉದ್ಘಾಟನೆ ಇದೆ। ನಾವು ಇಲ್ಲಿ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಪ್ರಕಾರದ ಕಾಯಿಲೆಗಳಿಗೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ। ಎಲ್ಲರೂ ದಯವಿಟ್ಟು ಪ್ಲೀಸ್ ನಮಗೆ ಸರ್ವಿಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಇಲ್ಲಿ ಎಲ್ಲ ಥರದ ಸ್ಕಿನ್ ಸೌಲಭ್ಯಗಳು, ಸ್ಕಿನ್ ಡಿಸೀಸಸ್ ಮೇನ್ ಇಂಪಾರ್ಟೆಂಟ್. ನಾನು ಇಲ್ಲಿ ಏನು ಹೇಳಬೇಕಾಗುತ್ತೆ ಅಂದರೆ, ಹೆಂಗಸರು ಇರ್ತಾರೆ, ಲೇಡೀಸ್ ಪ್ರಾಬ್ಲಮ್, ಇನ್ಫರ್ಟಿಲಿಟಿ ಆ್ಯಂಡ್ ಆಲ್ಸೋ ಇ ಸಿ ಜಿ ಮೇನ್ 57% ಲೇಡೀಸ್ ಇ ಸಿ ಜಿಯಿಂದ ತುಂಬ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಇ ಸಿ ಜಿ ಮಾಡೋಕ್ಕೆ ಹೋಗಿ ಜೆಂಟ್ಸ್ ಇರ್ತಾರೆ, ಹೇಳ್ಕೊಳಕ್ಕಾಗಲ್ಲ. ನಾವು ಇಲ್ಲಿ ಲೇಡೀಸ್ ಇದ್ದು ಇ ಸಿ ಜಿ ಕರೆಕ್ಟಾಗಿ ಅವ್ರಿಗೆ ಡಿಸೀಸ್ ಏನಿದೆ, ಇ ಸಿ ಜಿ ಯಾವ ವಾಲ್ ಬ್ಲಾಕ್ ಆಗಿದೆ, ಇದೆಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇದೆ. ಮೇನ್ ಇಂಪಾರ್ಟೆಂಟ್ ಲೇಡೀಸ್ ಬರಬೇಕು, ಇ ಸಿ ಜಿ ಮಾಡಿಸಿ, ನೀವು ಕೊಲೆಸ್ಟ್ರಾಲ್ ಎಷ್ಟಿದೆ ಲೆವೆಲ್ ಚೆಕ್ ಮಾಡಿಸಿ, ಹಾರ್ಟ್ ಡಿಸೀಸ್ನ ಅವಾಯ್ಡ್ ಮಾಡೋದು ಸ್ವಲ್ಪ ನಾವು ಫಸ್ಟಿಂದ ನೋಡಿಕೊಂಡ್ರೆ ಇ ಸಿ ಜಿ, ಹಾರ್ಟ್ ಡಿಸೀಸಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಮತ್ತೆ ಇಲ್ಲಿ ಅಡ್ರೆಸ್ ಓಪನ್ ಮಾಡಿದ್ದೀರಾ?